ಭರತ್ ಮೊಬೈಲ್ನಿಂದ ಶ್ರೀನಿವಾಸನ ಹೆಂಡತಿ ನಂಬರ್ಗೆ ಫೋನ್ ಬಂದಿತ್ತು. ಅದನ್ನ ನಾನು ಮಾಡಿಲ್ಲ, ನನಗೆ ಗೊತ್ತಿಲ್ಲದಂತೆ ಬೈ ಮಿಸ್ ಆಗಿ ಹೋಗಿರಬಹುದು ಅಂತಾನೆ ಭರತ್. ಹಾಗಿದ್ರೆ ಆ ಫೋನ್ ಮಾಡಿದ್ದು ಯಾರು? ಇಲ್ಲಿದೆ ನೋಡಿ ಆ ಸ್ಟೋರಿ. ಮಟ್ಟನಹಳ್ಳಿಯ ಈ ಯುವಕ ಹೀಗೆ ಭೀಕರವಾಗಿ ಅದು ಕೂಡ ಮನೆ ಮುಂದೆ ಕೊಲೆಯಾಗ್ತಾನೆ ಅಂತ ಯಾರೂ ಊಹಿಸಿರಲಿಲ್ಲ. ಆದರೆ ಅಣ್ಣನ ಫೋನ್ನಿಂದ ಶ್ರೀನಿವಾಸನ ಹೆಂಡತಿ ನಂಬರ್ಗೆ ಹೋಗಿದ್ದಂಥ ಫೋನ್ ಕಾಲ್ ಶರತ್ನ ಬದುಕನ್ನೇ ಕಿತ್ಕೊಂಡಿತ್ತು. ಕತ್ತಲಲ್ಲಿ ಅವನನ್ನೇ ಭರತ್ ಅಂತ ತಿಳ್ಕೊಂಡು ಕೊಲೆ ಮಾಡಿದ್ದಾಗಿ ಆರೋಪಿಗಳು ಒಪ್ಕೊಂಡಿದ್ದಾರೆ. ಆದರೆ ನಾನು ಫೋನೇ ಮಾಡಿಲ್ಲ, ನನಗೆ ಶ್ರೀನಿವಾಸನ ಹೆಂಡತಿ ಯಾರು ಅಂತನೂ ಗೊತ್ತಿಲ್ಲ ಅಂತಾನೆ ಭರತ್. ಯಾರು ಇದರಿಂದ ಪ್ರೀ ಪ್ಲ್ಯಾನ್ ಮಾಡಿದ್ದಾರೆ. ಆ ಹುಡುಗ ಶ್ರೀನಿವಾಸನ ಸ್ನೇಹಿತ ಚೇತನನೂ ಫೋನ್ ನಮ್ಮ ಹುಡುಗನ ಹತ್ರ ನಮ್ಮ ಮನೆಯಿಂದ ಪಕ್ಕನೇ ಇರೋದು. ಚೇತನನು ಶ್ರೀನಿವಾಸನ ಆಪ್ತ ಬಂಟ. ಅವನ ಹತ್ರ ಫೋನ್ ಇಸ್ಕೊಂಡು ಕಾಲ್ ಮಾಡಿದ್ದಾನೆ ಅವ್ರ ಮನೆಗೆ, ಶ್ರೀನಿವಾಸ್ ಅವ್ರ ಮನೆಗೆ ಫೋನ್ ಮಾಡಿ ಒಂದು 2-3 ದಿವಸ ಆ ರೀತಿ ಮಾಡಿದ್ದಾನೆ. ಯಾವ ಉದ್ದೇಶಕ್ಕೆ ಮಾಡಿದ್ರು ಅನ್ನೋದು ಗೊತ್ತಿಲ್ಲ. ಹಿಂದೆ ನಮಗೆ ಯಾವುದೋ ಒಂದು ವ್ಯಾಜ್ಯ ನಡೀತು ವೀರೇಂದ್ರ ಮನೆ ಅವ್ರಿಗೆ, ಅದೆಲ್ಲ ನಮ್ಗೆ ಯಾವ ಉದ್ದೇಶಕ್ಕೆ ಮಾಡಿದ್ದಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಅವ್ನು ಫೋನ್ ಇಸ್ಕೊಂಡು ಬಟ್ ನಾವು ವಿಚಾರಣೆ ಮಾಡಿದ್ದೀವಿ ನಮ್ಮ ತಮ್ಮನ್ನ. ಇಲ್ಲ ನನ್ನ ಹತ್ರ 2-3 ಸಲ ಫೋನ್ ಇಸ್ಕೊಂಡು ಮಾಡಿದ್ನ ಯಾರೋ ಸ್ನೇಹಿತರು ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಒಂದು ದಿವಸ ಮಾತಾಡಲಿಲ್ಲ. ಹುಡುಗಿನ ಬೇಕಾದ್ರೆ ವಿಚಾರಣೆ ಮಾಡಲಿ, ಬೇಕಾದ್ರೆ ನನಗೂ ಅದಕ್ಕೂ ಸಂಬಂಧ ಇಲ್ಲ. ಫೋನ್ ಇಸ್ ಮಾಡಿರೋದು ಅಷ್ಟೇ. ಅವತ್ತು ನೈಟ್ ಬಂದು ಹೊಡೆದ ದಿವಸ ನಾನು ಬಂದು ಮನೆಗೆ ವಿಚಾರ ಹೇಳಿದ್ದೀನಿ ಅಂತೇಳಿ ನಮಗೆ ಹೇಳೋದು ತೋಡ್ಕೊಂಡ ಅವನು. ಅವರು ಕಾಲ್ ಬಂದಿದ್ದು ಸತ್ಯ ಅಂತಾರೆ, ಇವರು ನಾನು ಕಾಲೇ ಮಾಡಿಲ್ಲ ಅಂತಾರೆ. ಭರತ್ ನಂಬರನ್ನು ಬಳಸಿಕೊಂಡು ಬೇರೆ ಯಾರೋ ಕಾಲ್ ಮಾಡಿರಬಹುದು ಅನ್ನುವಂಥ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಶ್ರೀನಿವಾಸ್ ಮತ್ತು ಭರತ್ ಕುಟುಂಬಕ್ಕೆ ಪರಿಚಯ ಇರುವಂಥ ಯಾರೋ ಒಬ್ಬ ವ್ಯಕ್ತಿ ಇಂಥ ಕೆಲಸ ಮಾಡಿರುವಂಥ ಸಾಧ್ಯತೆ ಈಗ ಎದ್ದು ಕಾಣ್ತಾ ಇದೆ. ಪ್ರಕರಣವನ್ನು ದಾಖಲಿಸಿಕೊಂಡಂಥ ಪೊಲೀಸರು ಎಲ್ಲ ಆಯಾಮಗಳಿಂದಲೂ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಕಾಲ್ ಮಾಡಿದ್ದು ಭರತನೇನಾ ಅಥವಾ ಬೇರೆಯವರು ಯಾರಾದರೂ ಗೇಮ್ ಆಡ್ತಾ ಇದ್ದಾರಾ ಅಂತ ಪರಿಶೀಲಿಸ್ತಾ ಇದ್ದಾರೆ. ನೋಡಿದ್ರಲ್ಲ, ಒಂದು ಫೋನ್ ಕಾಲ್ ಎಂಥ ಅವಾಂತರ ತರುತ್ತೆ ಅಂತ. ಯಾವುದಕ್ಕೂ ನಿಮ್ಮ ಫೋನ್ಗಳ ಬಗ್ಗೆ ಜಾಗೃತರಾಗಿರಿ. ಬರೋ ಮಿಸ್ಡ್ ಕಾಲ್ಗಳು, ಹೋಗೋ ಫೋನ್ ಕಾಲ್ಗಳು ಎಲ್ಲವೂ ನಿಮ್ಮ ಹಿಡಿತದಲ್ಲಿರಲಿ. ಯಾರಾದರೂ ಕೇಳಿದ್ರು ಅಂತ ಇನ್ನೊಬ್ಬರ ಕೈಗೆ ಫೋನ್ ಕೊಡೋ ಮೊದಲು ಸ್ವಲ್ಪ ಹುಷಾರಾಗಿರಿ. ಇಲ್ಲವಾದರೆ ಎಂಥದ್ದೊಂದು ದುರಂತ ಮತ್ತೆ ಮರುಕಳಿಸಬಹುದು. ಇದು ಇವತ್ತಿನ FIR. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.